ಹೊಸ ವರ್ಷ ಹಿನ್ನೆಲೆಯಲ್ಲಿ ಸಿಸಿಬಿ ಭರ್ಜರಿ ಬೇಟೆಗೆ ಇಳಿದಿದೆ. ಹೊಸ ವರ್ಷದ ನಿಮಿತ್ತ ಸಿಸಿಬಿಯ ಕಾರ್ಯಾಚರಣೆ. ನ್ಯೂ ಇಯರ್ಗೆ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದಂತಹ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. ಕೋಟಿ ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 28 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಸೀಸ್ ಮಾಡಲಾಗಿದೆ. ಪ್ರತ್ಯೇಕ 2 ಕೇಸ್ನಲ್ಲಿ 10 ಕೆಜಿ MDMA ಸೀಸ್ ಮಾಡಲಾಗಿದ್ದು, 2 ವಿದೇಶಿ ಪ್ರಜೆಗಳನ್ನು ಸಿಸಿಬಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರ ಜೊತೆಗೆ ಇತರರು ಯಾರು ಕೈ ಜೋಡಿಸಿದ್ರು, ಇದೆಲ್ಲೆಲ್ಲಿ ಸಪ್ಲೈ ಆಗ್ತಾ ಇತ್ತು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ತನಿಖೆ ನಡೆಯಬೇಕಾಗಿದೆ. ಸದ್ಯ 2 ವಿದೇಶಿ ಪ್ರಜೆಗಳಿಂದ ತನಿಖೆ ವಿಚಾರಣೆ ಮುಂದುವರೆದಿದೆ. 28 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಸಿಸಿಬಿ ವಿಂಗ್ ಆ್ಯಂಡ್ ANW ವಿಂಗಿಂದ ಒಟ್ಟು 10 ಕೆಜಿ 369 ಗ್ರಾಮ್ MDMA ಮತ್ತು 8 ಕೆಜಿ ಹೈಡ್ರೋ ಗಾಂಜಾ ಟೋಟಲ್ 28.75 crores ವರ್ತ್ದು ಸೀಸ್ ಆಗಿದೆ. ಇದರಲ್ಲಿ 3 ಪ್ರಕರಣ ದಾಖಲಾಗಿದೆ. ಒಂದು ಸಂಪಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9 ಕೆಜಿ 254 MDMA ಕ್ರಿಸ್ಟಲ್ ವರ್ತ್ 18.5 crores. ಇಲ್ಲಿ ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಪ್ಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಇವರು ಡೆಲ್ಲಿ 2020 ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಸದ್ಯ ಮಾದಕ ವಸ್ತುವನ್ನು ಸೀಸ್ ಮಾಡಲಾಗಿದೆ, ಎಲ್ಲವನ್ನೂ ಕೂಡ ಮನೆಯಲ್ಲೇ ಇರಿಸಲಾಗಿತ್ತಾ? ಸದ್ಯ ಇದರ ಹೆಚ್ಚುವರಿ ಮಾಹಿತಿ ಏನಿದೆ? ದಿವ್ಯಾ, ಹೊಸ ವರ್ಷ ಸಂಭ್ರಮಾಚರಣೆಗೆ ಈಗಾಗಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ಗಳು ತಂದು ಇಟ್ಕೊಂಡಿರ್ತಾರೆ ಅನ್ನುವಂಥ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಂಥ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಸುಮಾರು 28 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿರುವಂಥದ್ದು. ಪ್ರತ್ಯೇಕ 2 ಪ್ರಕರಣಗಳಲ್ಲಿ 28 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿರುವಂಥ ಸಿಸಿಬಿ ಪೊಲೀಸರು 2 ಆರೋಪಿತರನ್ನು ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡಿರುವಂಥದ್ದು. ಒಬ್ಬರು ತಾಂಜಾನಿಯಾ ಮೂಲದ ಯುವತಿ ಮತ್ತು ನೈಜೀರಿಯಾ ಮೂಲದ ಯುವಕನೊಬ್ಬನನ್ನು ಬಂಧನ ಮಾಡಿರುವಂಥ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರು ಟೂರಿಸಂ ವೀಸಾದಡಿ ಭಾರತಕ್ಕೆ ಬಂದಿರುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. 2 ಆರೋಪಿಗಳು ಹೊಸ ವರ್ಷವನ್ನ ಗಮನದಲ್ಲಿಟ್ಕೊಂಡು ಡ್ರಗ್ಸ್ ಅನ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ 1 to double ಹಣಕ್ಕೆ ಮಾರಾಟವನ್ನ ಮಾಡಿ ದುಪ್ಪಟ್ಟು ಹಣವನ್ನ ಸಂಪಾದನೆ ಮಾಡುವ ಒಂದೇ ಒಂದು ಉದ್ದೇಶದಿಂದ ಆರೋಪಿತರು ಈ ರೀತಿ ಡ್ರಗ್ಸ್ಗಳನ್ನು ಬೇರೆ ಬೇರೆ ಜಾಗಗಳಿಂದ ತಂದು ಶೇಖರಣೆ ಮಾಡಿಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ 3 ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಸಿಸಿಬಿ ಪೊಲೀಸರು ಆರೋಪಿತರಿಂದ ಹೈಡ್ರೋ ಗಾಂಜಾ ಮತ್ತು MDMA ಅನ್ನು ವಶಪಡಿಸಿಕೊಂಡಿರುವಂಥದ್ದು. ಆರೋಪಿಗಳು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಟೀಪುಡಿ ಪಟ್ಟಣದಲ್ಲಿ ಮತ್ತೆ ಈ ಪೋಸ್ಟ್ ಮೂಲಕ ಹೈಡ್ರೋ ಗಾಂಜಾವನ್ನು ಕಳಿಸ್ತಾ ಇದ್ರು ಅನ್ನುವಂಥ ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಪತ್ತೆ ಮಾಡಿರುವಂಥದ್ದು. ದಿವ್ಯಾ, ನಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.